ದರ್ಶನ್ ಸರ್ ಸಪೋರ್ಟ್ ಪೂರ್ಣವಾಗಿದೆ. ಯಾಕಂದರೆ ಅವ್ರ ತಮ್ಮ ಡೈರೆಕ್ಟರು, ಅವರ ಹಳೆಯ ಒಂದು ಮಿತ್ರ ಸಂಸ್ಥೆ ನಿರ್ಮಾಣ ಮಾಡಿದೆ. ದರ್ಶನ್ ಸರ್ ಅವರ ಟೀಮ್ ಆಲ್ಮೋಸ್ಟ್ ಇಲ್ಲಿದೆ. ಸೊ 100% ಸಪೋರ್ಟ್ ಇದೆ ಎಲ್ರಿಗೂ ನಮಸ್ಕಾರ. ನಮ್ಮ ಜೊತೆ ಕವಿರಾಜ್ ಅವರು ಇದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಇವತ್ತಿನ ಸಿನಿಮಾ ಅದ್ಭುತವಾದಂಥ ಡೈಲಾಗ್ಸ್ ಅಂತ ಹೇಳ್ಬೋದು. ಎಷ್ಟು ಖುಷಿ ಆಗುತ್ತೆ ಫಸ್ಟ್ ಡೇ ಫಸ್ಟ್ ಶೋ? ಇಲ್ಲ, ತುಂಬ ಖುಷಿ ಆಗುತ್ತೆ. ಸಿನಿಮಾ ಹೆಸರಿಗೆ ತಕ್ಕಂತೆ ರಾಯಲ್ ಆಗೇ ಇದೆ. ಎಲ್ಲ ಡಿಪಾರ್ಟ್ಮೆಂಟು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನನಗೆ ಈಗ ಮ್ಯೂಸಿಕ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಎಡಿಟಿಂಗ್, ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಆ್ಯಕ್ಟಿಂಗ್ ಎಲ್ಲ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಫಸ್ಟ್ ಹಾಫಲ್ಲಿ ತುಂಬ ಕಾಮಿಡಿ, ಸೆಕೆಂಡ್ ಹಾಫಲ್ಲಿ ಒಳ್ಳೆ ಸಸ್ಪೆನ್ಸು, ಮುಂದೇನಾಗುತ್ತೆ ಅನ್ನೋ ಥ್ರಿಲ್ಲಿಂಗ್ ಮೂಮೆಂಟ್ಸ್ ಇದೆ. ಪಕ್ಕಾ ಪ್ಯಾಕೇಜ್ ಸಿನಿಮಾ ಇದು, ಪಕ್ಕಾ ಪ್ಯಾಕೇಜ್ ಸಿನಿಮಾ. ಯಾರಿಗೂ ಎಲ್ಲೂ ಬರೋಲ್ಲ, ಎಲ್ಲೂ ಮುಜುಗರ ಕೂಡ ಆಗಲ್ಲ. ಒಂದು ಒಳ್ಳೆ ಸಿನಿಮಾ, ಟೋಟಲ್ ಎಂಟರ್ಟೈನರ್. ಸರ್, ಆಸ್ ಅ ಪ್ರೇಕ್ಷಕ ನಿಮ್ಮ ಡೈಲಾಗ್ಸ್ಗಳಿಗೆ ನಾನಂತೂ ಫಿದಾ ಆಗ್ಬಿಟ್ಟೆ ಆನ್ ದ ಸ್ಕ್ರೀನ್. ಬಟ್ ನೀವು ಆಸ್ ಅ ವೀವರ್ ಜನರ ರಿಯಾಕ್ಷನ್ ನೋಡ್ತಾ ಎಲ್ಲೆಲ್ಲಿ ಗೂಸ್ ಪಂಪ್ಸ್ ಬಂತು? ಯಾವುದಾದ್ರೂ ಒಂದು ಡೈಲಾಗ್ ಬಿಟ್ಕೊಡೋದಿದ್ರೆ ಜನಕ್ಕೆ. ಸಾರಿ, ಡೈಲಾಗ್ ಬರ್ತಿದ್ದು ರಘು ನಿಡುವಳ್ಳಿ, ನಾನು ಸಾಂಗ್ ಬರ್ತಿದ್ದು. ಡೈಲಾಗ್ಗಳು ತುಂಬ ಚೆನ್ನಾಗಿದೆ. ತುಂಬ ಡೈಲಾಗ್ಗಳು ಸಮಸ್ಯೆಯಲ್ಲಿ ಸಂತೋಷದಲ್ಲಿ ಜೊತೆಗೆ ನಿಂತ್ಕೊಳ್ಳೋನಲ್ಲ ಮಗ, ಸಮಸ್ಯೆಯಲ್ಲಿ ಜೊತೆಗೆ ನಿಂತ್ಕೊಳ್ಳೋನು, ಆ ಥರದ್ದಿರ್ಬೋದು. ತುಂಬ ಡೈಲಾಗ್ ಇದೆ ಆ್ಯಕ್ಚುಲಿ. ಎಲ್ಲ ಡೈಲಾಗು ಒಂದು ಗೂಸ್ ಬಂಪ್ಸ್ ಬರೋ ಥರ ಡೈಲಾಗೇ ಒಂದು 10 ಮೇಲಿದ್ದಾವೆ ಇಲ್ಲಿ. ಒಳ್ಳೆ ಸಿನಿಮಾ, ಒಳ್ಳೆ. ಸರ್, ಸಾಂಗ್ ವಿಚಾರಕ್ಕೆ ಬಂದರೆ ನಿಮಗೆ ತುಂಬ ಗೂಸ್ ಬಂಪ್ಸ್ ಬಂದಂಥ ಸಾಂಗ್? ನನಗೆ ಈ ಪಟ್ಟಣಕ್ಕೆ ಏನಾಗಿದೆ ಅನ್ನೋ ಸಾಂಗ್ ತುಂಬ ಖುಷಿ ಆಯಿತು. ಅದಿನ್ನೂ ಹೊರಗಡೆ ಬಿಟ್ಟಿಲ್ಲ, ಒಳ್ಳೆ ಸಾಂಗ್ ಎಲ್ಲ ಹೊರಗಡೆ ಬಿಟ್ಟಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಈ ಪಟ್ಟಣಕ್ಕೆ ಏನಾಗಿದೆ ಅನ್ನೋದು ಬರುತ್ತಲ್ಲ, ಅದು ಅದ್ಭುತವಾಗಿ. ಸರ್, ಕೊನೆಯದಾಗಿ ಈಗ ನೀವು ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಾ, ಜನರ ನಾಡಿ ಮಿಡಿತಾ ನೋಡ್ತಾ, ನಿಮಗೆ ಯಾವ ಸಾಂಗ್ಗೆ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಫಸ್ಟ್ ಸಾಂಗ್ ತುಂಬ ಜನ ಜೋಶಲ್ಲಿ ಇರ್ತಾರೆ, ಹೀರೋ ಎಂಟ್ರಿ ಥರ ಸಾಂಗ್, ಅದು ಚೆನ್ನಾಗಾಯಿತು. ಆಮೇಲೆ ಇದು ಈ ಪಟ್ಟಣಕ್ಕೆ ಏನಾಗಿದೆ, ಆಟಮ್ ಬಂಪ್, ಎಲ್ಲದಕ್ಕೂ ಜನ ಹುಚ್ಚೆದ್ದು ಕುಣಿಯೋರು. ತುಂಬ ಒಳ್ಳೆ ರೆಸ್ಪಾನ್ಸ್. ಆ ಎಲ್ಲ ಸಾಂಗು ಒಂದಕ್ಕಿಂತ ಒಂದು ಜಾಸ್ತಿ ರೆಸ್ಪಾನ್ಸ್ ಬಂತು. ಫೈನಲ್ ಆಗಿ ಈ ಪಟ್ಟಣಕ್ಕೆ ಏನಾಗಿದೆ ನನ್ನ ಪರ್ಸನಲ್ ಫೇವರೇಟ್. ಸೂಪರ್. ಸರ್, ಕೊನೆಯದಾಗಿ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ರೇಕ್ಷಕರಿಗೆ ಖಂಡಿತವಾಗೂ ಎಂಟರ್ಟೈನ್ಮೆಂಟ್ ಬೇಕು, ಒಂದು ಥ್ರಿಲ್ಲಿಂಗ್ ಸಿನಿಮಾ ನೋಡಬೇಕು, 2.5 ಗಂಟೆ ಖುಷಿಯಾಗಿ ಕಾಲ ಕಳಿಬೇಕು ಅಂದರೆ ದಯವಿಟ್ಟು ರಾಯಲ್ಗೆ ಬನ್ನಿ. ದಿನಕರ್ ಆ್ಯಂಡ್ ಟೀಮ್ ಖಂಡಿತವಾಗಿ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ. ಕೊನೆಯದಾಗಿ ದರ್ಶನ್ ಸರ್ ಸಪೋರ್ಟ್ ಈ ಸಿನಿಮಾಗೆ ಎಷ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ? ದರ್ಶನ್ ಸರ್ ಸಪೋರ್ಟ್ ಪೂರ್ಣವಾಗಿದೆ. ಯಾಕಂದರೆ ಅವ್ರ ತಮ್ಮ ಡೈರೆಕ್ಟರು, ಅವರ ಹಳೆಯ ಒಂದು ಮಿತ್ರ ಸಂಸ್ಥೆ ನಿರ್ಮಾಣ ಮಾಡಿದೆ. ದರ್ಶನ್ ಸರ್ ಅವರ ಟೀಮ್ ಆಲ್ಮೋಸ್ಟ್ ಇಲ್ಲಿದೆ. ಸೊ 100% ಸಪೋರ್ಟ್ ಇದೆ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು.